ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ರಿಗೂ ಪಿಜ್ಜಾ ಅಷ್ಟೇ ಟೇಸ್ಟಿಯಾಗಿರುವಂಥ ಬ್ರೆಡ್ ಪಿಜ್ಜಾನ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಇದಕ್ಕೆ ನಾನು 8 ಸ್ಲೈಸ್ ಬ್ರೆಡ್ನ ತೊಗೊಂಡಿದ್ದೀನಿ. ಬ್ರೆಡ್ ತೊಗೊಂಡು ನಾನು ಅದರದ್ದು ಸೈಡ್ಸ್ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಬ್ರೆಡ್ಗೂ ಕಟ್ ಮಾಡಿ ಅದನ್ನು ಸೈಡಲ್ಲಿ ತೆಗೆದಿಟ್ಕೋಬೇಕು. ನೆಕ್ಸ್ಟ್ ನಾವಿವಾಗ ಟಾಪಿಂಗ್ಸ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಅಂತ ನಾನು ಸ್ವಲ್ಪ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮನೆಯಲ್ಲೇ ಇರುವಂಥ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಹಾಗೆ ಟೊಮ್ಯಾಟೋನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಪನ್ನೀರ್, ಸ್ವೀಟ್ ಕಾರ್ನ್ ಎಲ್ಲನೂ ಆ್ಯಡ್ ಮಾಡ್ಕೋಬೋದು. ಇವಾಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬೇಕಿಂಗ್ ಟ್ರೇಯಲ್ಲಿ ಬಟರ್ ಪೇಪರ್ನ ಹಾಕಿ ಫಸ್ಟ್ ಲೇಯರ್ ಬ್ರೆಡ್ನ ಅಲ್ಲಿ ಅರೇಂಜ್ ಮಾಡ್ಕೋಬೇಕು. ಇದು ಡಬಲ್ ಲೇಯರ್ ಬ್ರೆಡ್ ಪಿಜ್ಜಾ ಆಗಿರೋದ್ರಿಂದ ಫಸ್ಟ್ ಲೇಯರ್ಗೆ ನಾನು ಸ್ವಲ್ಪ ಪಿಜ್ಜಾ ಸಾಸ್ನ ಹಾಕ್ಕೊಳ್ತಿದ್ದೀನಿ. ಪಿಜ್ಜಾ ಸಾಸ್ ನಾನು ಇದು ಮನೇಲಿ ಮಾಡಿಲ್ಲ, ಸ್ಟೋರಲ್ಲೇ ತೊಗೊಂಡಿರೋದು. ಈಗ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಅದನ್ನು ಹಚ್ಕೋಬೇಕು. ಇದ್ರ ಮೇಲೆ ಸ್ವಲ್ಪ ಚೀಸಿ ಆಗಿರಲಿ ಅಂತ ನಾನು ಸ್ವಲ್ಪ ಸ್ಲೈಸ್ ಇಡ್ತಾ ಇದ್ದೀನಿ ಚೀಸು. ನೆಕ್ಸ್ಟ್ ಅದ್ರ ಮೇಲೆ ಟಾಪ್ ಲೇಯರ್ ಹಾಕೋಬೇಕು. ನೆಕ್ಸ್ಟ್ ಇದ್ರ ಮೇಲೇನು ಒಂದು ಲೇಯರ್ ಪಿಜ್ಜಾ ಸಾಸ್ ಹಾಕ್ಕೋಬೇಕು. ಇವಾಗ ಹೇಗಿದ್ರು ಸಮ್ಮರ್ ಹಾಲಿಡೇಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ. ಅವ್ರಿಗೆ ಡೈಲಿ ಏನಾದರೂ ಒಂದು ವೆರೈಟಿ ಫುಡ್ ಮಾಡಿಕೊಡ್ಬೇಕು. ಪಿಜ್ಜಾ ಅಂತೂ ಡೈಲಿ ತರೋಕ್ಕಾಗಲ್ಲ ಅಲ್ವಾ? ಅದರಿಂದ ನೀವು ಹೆಲ್ತಿ ವರ್ಷನ್ ಪಿಜ್ಜಾನ ಈ ರೀತಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಮಯೋನೀಸ್ ಹಾಕ್ಕೊಳ್ತಿದ್ದೀನಿ ಮೇಲೆ. ಈಗ ಸ್ವಲ್ಪ ಚೀಸ್ ಹಾಕ್ಕೊಳ್ತಿದ್ದೀನಿ ಫಸ್ಟ್ ಲೇಯರ್. ಇದೆಲ್ಲ ಈಸಿಯಾಗಿ ಮನೆಯಲ್ಲೇ ಸಿಗುತ್ತೆ, ಅದರಿಂದ ಏನು ತೊಂದರೆನೇ ಇಲ್ಲ. ಮತ್ತು ಇವಾಗ ನಾನು ಟಾಪಿಂಗ್ಸ್ ಮಾಡ್ಕೊಳ್ತಿದ್ದೀನಿ. ಇದ್ರ ಮೇಲೆ ಇವಾಗ ಇನ್ನೂ ಸ್ವಲ್ಪ ಮೋರ್ ಚೀಸ್ ಹಾಕ್ಕೋಬೇಕು. ಹೀಗೆ ಇದೆಲ್ಲ ಅರೇಂಜ್ ಮಾಡ್ಕೊಂಡ್ಮೇಲೆ OTGನ 180 ಡಿಗ್ರಿ ಸೆಲ್ಸಿಯಸಲ್ಲಿ ಒಂದು 5 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಹಾಕಿ ಅದಾದಮೇಲೆ ಒಂದು 5 ಮಿನಿಟ್ಸ್ ಇದನ್ನು ಬೇಕ್ ಮಾಡಬೇಕು. ಇದ್ರ ಮೇಲೆ ನಾನು ಸ್ವಲ್ಪ ಆರಿಗ್ಯಾನೋ ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಿದ್ದೀನಿ. ಇವಾಗ ತುಂಬ ಡಿಲಿಷಿಯಸ್ ಆಗಿರುವಂಥ ಚೀಸಿ ಬ್ರೆಡ್ ಪಿಜ್ಜಾ ಮನೇಲಿ ಈಸಿಯಾಗಿ ರೆಡಿಯಾಗಿದೆ. ಎಲ್ಲರೂ ಮಿಸ್ ಮಾಡ್ದೇನೆ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.